ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಸ್ಕಿನ್ ಕೇರ್ ವ್ಲಾಗ್ ಅಂತಲೇ ಹೇಳ್ಬೋದು. ಸ್ಕಿನ್ ಕೇರ್ ಅನ್ನೋದಕ್ಕಿಂತ ಸೆಲ್ಫ್ ಕೇರ್ ಅಂತ ಹೇಳ್ಬೋದು. ನಾನು ಅಮ್ಮ ಆದಾಗಿಂದ ನನ್ನ ಕಡೆ ಜಾಸ್ತಿ ನಾನು ಏನಂದರೆ ಏನೂ ಗಮನ ಕೊಟ್ಟೇ ಇಲ್ಲ. ಈ ಸ್ಕಿನ್ ಕೇರ್ ಅಂತ ಅಲ್ಲ, ಹೆಲ್ತ್ ಆಗಿರ್ಬೋದು. ನಾವು ಯಾವಾಗಲೂ ಫಸ್ಟ್ ನಮ್ಮ ಮಗುನೇ ಮುಂದೆ ಇಡ್ತೀವಿ. ಹಸ್ಬೆಂಡ್ ಇದ್ದರೂ ಕೂಡ ಹಸ್ಬೆಂಡ್ನೂ ಕೂಡ ನಾವು ಸೈಡ್ಲೈನ್ ಮಾಡ್ಕೊಬಿಡ್ತೀವಿ. ನಮ್ಮ ಮಗುನೇ ನಮ್ಗೆ ಯಾವಾಗಲೂ ಫಸ್ಟ್ ಆಗಿರುತ್ತೆ ಆ್ಯಂಡ್ ಆ ಫೀಲಿಂಗೇ ಒಂಥರ ಚೆನ್ನಾಗಿರುತ್ತೆ. ಬಟ್ ಮಧ್ಯದಲ್ಲಿ ನಾವು ನಮ್ಮನ್ನ ಕೇರ್ ಮಾಡ್ಕೋಬೇಕಲ್ವ, ಅದನ್ನು ಯಾವ ಅಮ್ಮನೂ ಮರಿಬಾರ್ದು. ನಾವು ಚೆನ್ನಾಗಿದ್ದರೆ ನಮ್ಮ ಮಗು ಚೆನ್ನಾಗಿರುತ್ತೆ, ನಾವು ಖುಷಿಯಾಗಿದ್ದರೆ ನಮ್ಮ ಮಗು ಖುಷಿಯಾಗಿರುತ್ತೆ. ಅದೇ ಥರ ನಾವು ನಮ್ಮನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೋಬೇಕು ಅಂತ ಈಗ ನನಗೆ ತುಂಬಾ ಅನಿಸ್ತಾ ಇದೆ. ಯಾಕೆ ಅಂದರೆ ನಾವು ಅದು ಇದು ಕೆಲಸ ಮಾಡ್ಕೊತಾ ತುಂಬ ಟಯರ್ಡ್ ಆಗಿರ್ತೀವಿ. ಏನಂದರೆ ಏನೂ ಕೂಡ ಲವಲವಿಕೆನೇ ಇರಲ್ಲ. ಆಗ ನಮಗೆ ನಮ್ಮ ಮಗು ನಮ್ಮ ಹತ್ರ ಬಂದಾಗ ಕೂಡ ಅವಕ್ಕೆ ನಾರ್ಮಲ್ ಅನಿಸುತ್ತೆ. ನಾವು ಅಷ್ಟು ಹ್ಯಾಪಿಯಾಗಿರಲ್ಲ, ಏನಿರಲ್ಲ. ಹಾಗಾಗಿ ಫೇಸ್ ಪ್ಯಾಕ್ ಅಂತ ಹೇಳೋದಕ್ಕಿಂತ ಅಥವಾ ಸೆಲ್ಫ್ ಕೇರ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈ ಫೇಸ್ ಪ್ಯಾಕ್ ಆಗಿರಲಿ ಅಥವಾ ಈಗ ನಾನು ತೋರಿಸ್ತಾ ಇರೋ ಡಿಟ್ಯಾನ್ ಪ್ಯಾಕ್ ಆಗಿರಲಿ, ಇದೆಲ್ಲ ಸೆಕೆಂಡರಿ. ನಾವು ಒಳಗಡೆ ಇಂದ ತಗೊಳ್ಳೋ ಆಹಾರ ಆಗಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು, ನಾವು ನಮಗೂ ಕೂಡ ಪ್ರಯಾರಿಟೀಸ್ನ ಸೆಟ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಈ ಡಿಟ್ಯಾನ್ ಪ್ಯಾಕಿಗೆ ಬೇಕಾಗಿರೋದು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು 2-3 ಸ್ಪೂನಷ್ಟು ಎರಡು ತೊಗೋಬೇಕು. ಅದಾದಮೇಲೆ ಮನೇಲೇ ಮಾಡಿಟ್ಕೊಂಡಿರೋಂಥ ನಾನು ಹೋಮ್ ಮೇಡ್ ಕರ್ಡ್ ಯೂಸ್ ಮಾಡ್ತೀನಿ. ನೆಕ್ಸ್ಟು ಕಾಫಿ ಪೌಡರ್ ನೋಡಿದ್ರಲ್ಲ, 2 ಸ್ಯಾಶೆ. ನಿಮಗೆ ಎಷ್ಟು ಅಂದರೆ ಫುಲ್ ಬಾಡಿಗೆ ಡಿಟ್ಯಾನ್ ಪ್ಯಾಕ್ ಹಾಕ್ಕೊತೀರಾ ಅಥವಾ ಬರೀ ಮುಖಕ್ಕೆ ಅಥವಾ ಬರೀ ಕೈ ಕಾಲಿಗೆ, ಆ ಥರ. ನಾನಿಲ್ಲಿ ಬರೀ ಕೈ ಕಾಲಿಗೆ ನಾನು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ನೀರಾದರೆ ನೀರು, ಹಾಲಾದರೆ ಹಾಲು, ಯಾವುದಾದ್ರೂ ಹಾಕಿದ್ರೂ ನಡೆಯುತ್ತೆ. ನಾನಿಲ್ಲಿ ಬರೀ ಕೈ ಕಾಲಿಗೆ ಯೂಸ್ ಮಾಡ್ತಿರೋದ್ರಿಂದ ನಾನು ಹೊರಗಡೆ ಅಂದರೆ ರೂಮಲ್ಲೇ ನಾನು ಇದನ್ನು ಅಪ್ಲೈ ಮಾಡ್ಕೊಂಡು ಹೋಗಿ ನಾನು ಫ್ರೆಶ್ ಆಗ್ತೀನಿ. ಈಗ ಫ್ರೆಶ್ ಅಪ್ ಆಗ್ತೀನಿ. ನಾನು ಆಗಲೇ ಹೇಳಿದ ಹಾಗೆ ಇತ್ತೀಚೆಗೆ ಯಾಕೋ ನನಗೆ ನನ್ನ ಮಗು ಹತ್ತಿರ ಬಂದ ತಕ್ಷಣ ನಾನು ತುಂಬಾ ಖುಷಿಯಾಗಿರಬೇಕು ಅನಿಸುತ್ತೆ. ಬರೀ ಕೆಲಸ ಮಾಡೋದು, ಮಿಕ್ಕಿದ ಟೈಮಲ್ಲಿ ಮಗು ನೋಡ್ಕೊಳ್ಳೋದು, ಅಥವಾ ಯಾರಾದರೂ ಮಗುನ ಹಿಡ್ಕೊಂಡಿರ್ತಾರೆ, ನಾವು ಕೆಲಸ ಮಾಡ್ತಾನೇ ಇರ್ತೀವಿ, ಅದು ಮುಗಿಯೋದೇ ಇಲ್ಲ. ಈ ಪೀರಿಯಡ್ ತುಂಬಾ ಬೇಗ ಮುಗ್ದೋಗ್ಬಿಡುತ್ತೆ. 2 ವರ್ಷ ತನಕ ಅಷ್ಟೇ ನಾವು ನಮ್ಮ ಮಕ್ಳ ಜೊತೆಲಿರ್ತೀವಿ. ಅದಾದಮೇಲೆ ಅವು ಸ್ಕೂಲಿಗೆ ಹೋಗುತ್ತೆ. ನಾವು ಅಷ್ಟು ಹಿಂದೆ ತಿರುಗಿ ನೋಡಿದ್ಮೇಲೆ ನಮ್ಮ ಮಗು ಜೊತೆಲಿ ನಾವು ಏನು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂತ ಅಂದರೆ ಏನೂ ಇರೋದಿಲ್ಲ. ಬರೀ ಬೇರೆಯವ್ರು ನೋಡ್ಕೊತಾ ಇರ್ತಾರೆ, ನಾವು ಅದಕ್ಕೆ ಊಟ ಮಾಡಿಸ್ತೀವಿ ಮತ್ತು ಅಡುಗೆ ಮಾಡ್ತೀವಿ, ಅಷ್ಟೇ ಆಗಿರುತ್ತೆ. ಈ ತಪ್ಪನ್ನು ಆದಷ್ಟು ನಾನು ಇನ್ಮೇಲಿಂದ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೋಸ್ಕರ ನಾನು ಟೈಮ್ ಕೊಟ್ಕೋಬೇಕು. ಆಗ ನಾನು ಖುಷಿ ಆಗ್ತೀನಿ, ಆಗ ನನ್ನ ಮಗುನೂ ಕೂಡ ತುಂಬಾ ಖುಷಿಯಾಗಿರುತ್ತೆ. ಹಾಗೆ ನಾನಿಲ್ಲಿ ಒಂದು ಹೆಲ್ತಿ ರೆಸಿಪಿ ಮತ್ತು ತುಂಬ ಇಷ್ಟ ಆಗೋ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು, ನನಗೆ ತುಂಬಾ ಇಷ್ಟ ಆಗೋಯಿತು. ಏನಿಲ್ಲ, ಇದಕ್ಕೆ ಒಂದು ಬೌಲ್ಗೆ ಹಾಲು ಹಾಕ್ಬಿಟ್ಟು ಶುಗರ್ ಅಥವಾ ಜಾಗ್ರಿ ಬದಲಾಗಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಅಂಜೀರು, 3-4 ಬಾದಾಮಿ ಮತ್ತು 3 ಡೇಟ್ಸ್ ಹಾಕ್ತಾಯಿದ್ದೀನಿ. ಸೀಡ್ಸ್ ಇತ್ತು ಅಂದರೆ ಸೀಡ್ಸ್ ತೆಗ್ದುಬಿಟ್ಟು ಹಾಕಿ ಇದನ್ನು ಒಂದು 2-3 ಗಂಟೆ ನೆನೆಸ್ಬಿಡ್ಬೋದು. ಇಲ್ಲ ಎಷ್ಟೊತ್ತಿಗಾದರೂ, ರಾತ್ರಿಯಿಂದ ಬೆಳಗ್ಗೆನಾದರೂ ನೆನೆಸ್ಬೋದು, ಎಷ್ಟು ತನಕನಾದರೂ ನೆನೆಸ್ಬೋದು. ಅಟ್ಲೀಸ್ಟ್ ಒಂದು 2 ಗಂಟೆ ನೆನೆಸ್ಬೇಕಷ್ಟೇ ಮಿನಿಮಮ್ ಅಂದರೆ. ಈಗ ಅದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ್ಮೇಲೆ ಕೋಕೋ ಪೌಡರ್ ಅಂತ ಸಿಗುತ್ತೆ. ಅನ್ಸ್ವೀಟೆಂಡ್ ಕೋಕೋ ಪೌಡರ್ ತೊಗೋಬೇಕು, ಸ್ವೀಟಾಗಿರೋದಲ್ಲ. ಕೋಕೋ ಪೌಡರ್ ನಾನು ಇದನ್ನು ಸ್ಮೆಲ್ ಮಾಡಿದ್ರೆ ಸೇಮ್ ಅಡಿಕೆ ಟೇಸ್ಟೇ ಬಂತು, ಅಂದರೆ ಅಡಿಕೆ ಸ್ಮೆಲ್ಲೇ ಬಂತು ನನಗೆ. ಆ ಸ್ಮೆಲ್ ಒಂದೇ ಸರಿ ನನಗೆ ಇದು ಮಾಡಿದ ತಕ್ಷಣ, ಇನ್ಹೇಲ್ ಮಾಡಿದ ತಕ್ಷಣ ನನಗೆ ತುಂಬಾ ಒಂಥರ ಮೈಂಡ್ ರಿಫ್ರೆಶ್ ಆಗೋಯಿತು, ಕಾಫಿ ಥರ ಅನಿಸೋಗಿತ್ತು. ಅದಕ್ಕೆ ನಾನೀಗ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಜೊತೆಗೆ ರಾಗಿ ಹಿಟ್ಟು ಯಾವುದಿದೆ ನೀವು ಅದನ್ನು ಹಾಕ್ಕೋಬೋದು. ನಾನು ಇಲ್ಲಿ ಇಂದಿರಾಸ್ ಅವ್ರದ್ದು ರಾಗಿ ಪಾಪ್ಡ್ ಹಿಟ್ಟು ಅಂತ ಒಂದು ಸಿಗುತ್ತೆ. ಇದನ್ನು ಡೈರೆಕ್ಟಾಗಿ ನಾವು ಹಾಗೆ ಯೂಸ್ ಮಾಡ್ಬೋದು. ಯಾಕೆ ಅಂದರೆ
ಎನಿ ಎಮರ್ಜೆನ್ಸಿ ಟೈಮಲ್ಲಿ ನಾನು ಇದನ್ನು ಭಾಳ ಯೂಸ್ ಮಾಡ್ತೀನಿ. ಗ್ಯಾಸ್ ಹಚ್ಚಿ ಅಡುಗೆ ಅದೆಲ್ಲ ಮಾಡೋಕ್ಕೆ ರೆಡಿ ಇಲ್ದಿರೋ ಟೈಮಲ್ಲಿ ಒಂದು ಬೌಲ್ಗೆ 2 ಸ್ಪೂನ್ ಇದನ್ನು ಹಾಕಿ ಬಿಸಿ ಹಾಲನ್ನೋ ಬಿಸಿ ನೀರನ್ನೋ ಹಾಕಿ ನಾನು ಮಗುಗೂ ತಿನ್ನಿಸ್ತೀನಿ. ನನಗೆ ತುಂಬ ಹಸಿವಾಗಿತ್ತು, ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕಾಗಿತ್ತು ಅಂತ ಅನಿಸಿದ್ರೆ ನಾನು ತಿನ್ಕೊತೀನಿ. ಈಗ ಅದಕ್ಕೆ ಹಾಲು ಹಾಕ್ಕೋಬೇಕು ಮತ್ತು ಏನಂದರೆ ಏನೂ ಇಲ್ಲ, ಇಷ್ಟೇ. ಅದನ್ನು ರುಬ್ಬಿಟ್ಟು ಒಂದು ಪ್ಯಾನ್ಗೆ ಹಾಲು ಹಾಕಿ ಅದಕ್ಕೆ ಈ ಮಿಕ್ಸ್ಚರ್ ಹಾಕಿ ಗಂಟಿಲ್ದಂಗೆ ಸ್ವಲ್ಪ ಕೈ ಆಡಿಸ್ಬೇಕು. ಮುಗಿದೋಯ್ತು. ಬೇಕಂದರೆ ಸ್ವಲ್ಪ ಟೇಸ್ಟ್ಗೆ ಅಥವಾ ಒಂದು ಫ್ಲೇವರ್ ಬೇಕು ಅಂತ ಅಂದರೆ ಹಾಟ್ ಚಾಕ್ಲೇಟ್ ಥರ ಬೇಕು ಅಂತ ಅಂದರೆ ಮನೇಲಿ ಯಾವುದಾದ್ರೂ ಚಾಕ್ಲೇಟ್ ಇದ್ದರೆ ಅದನ್ನು ಹಾಕಿಬಿಡ್ಬೋದು. ಇಷ್ಟೇ ಹೆಲ್ತಿ ಆಗಿರೋ ದ ಮೋಸ್ಟ್ ಹೆಲ್ತಿಯೆಸ್ಟ್ ಏನು ಹಾಟ್ ಚಾಕ್ಲೇಟ್ ರೆಡಿ ಆಗಿರುತ್ತೆ. ಇದನ್ನು ನಾನು ನನ್ನ ಮಗನಿಗೆ ಕೊಡಬೇಕಾದ್ರೆ ನನಗೆ ತುಂಬಾ ಖುಷಿ ಆಗ್ತಿತ್ತು. ನಾನು ಖುಷಿಯಾಗಿದ್ದು ನೋಡಿ ಅವನು ಇನ್ನೂ ಖುಷಿ ಆಗಿಬಿಟ್ಟ. ಇದಿಷ್ಟೇ, ಮುಗಿದೋಯ್ತು. ನಾವು ಜಾಸ್ತಿ ಕುದಿಸೋ ಅವಶ್ಯಕತೆಯೇ ಇರೋದಿಲ್ಲ. ಒಂದು 3-4 ನಿಮಿಷ ಕುದಿಸಿದ್ರೇ ಹೆಚ್ಚಾಗುತ್ತೆ. ಆದಷ್ಟು ಲಿಕ್ವಿಡಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಆಫೀಸಿಂದ ಬಂದಮೇಲೆ ಕೊಟ್ಟೆ, ಅವರಿಗೂ ತುಂಬ ಇಷ್ಟ ಆಯಿತು. ಹೆಲ್ತಿಯಾಗಿರೋದನ್ನು ಅವ್ರು ಯಾವಾಗಲೂ ತಿಂತಾರೆ. ಇನ್ಫ್ಯಾಕ್ಟ್ ಮದುವೆ ಆದಮೇಲೆ ಅವರು ಪಿಜ್ಜಾ ಬರ್ಗರ್ ಅಂತ ಎಲ್ಲ ತಿಂದಿರೋದು. ಹಾಗೆಯೇ ನಾನು ಇವತ್ತಿಂದ ಲಂಚ್ ಬಾಕ್ಸ್ ಸೀರೀಸ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಚಾನಲ್ನ ಶಾರ್ಟ್ಸಲ್ಲಿ ಅದು ಅಪ್ಲೋಡ್ ಆಗುತ್ತೆ. ನನ್ನ ಗಂಡ ಉತ್ತರ ಕರ್ನಾಟಕದವರು, ನಾನು ಮಲೆನಾಡು ಹುಡುಗಿ. ಆದ್ದರಿಂದ ಅವರಿಗೆ ಆದಷ್ಟು ರೊಟ್ಟಿ ಬೇಕೇ ಬೇಕು, ಅದು ಜೋಳದ ರೊಟ್ಟಿನೇ ಬೇಕು. ಚಪಾತಿ ಮಾಡ್ತೀನಿ ಅಂತ ಅಂದ್ರೂ ಓಕೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರಿಗೆ ರೊಟ್ಟಿ ಇಷ್ಟ ಆಗಿರೋದ್ರಿಂದ ಆದಷ್ಟು ನಾನು ರೊಟ್ಟಿನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರೊಟ್ಟಿ ಮಾಡಿದ್ಮೇಲೆ ಪಲ್ಯಗಳು ಮಾಡೋದು ಒಂದು ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತಲ್ವ. ಸೊ ಅದಕ್ಕೆ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಮಸಾಲ ಖಾರ ಏನು ರುಬ್ಬೋದು ಬೇಡ, ಆ ಥರದನ್ನು ನಾನು ಮಾಡ್ತಾಯಿದ್ದೀನಿ. ನಿಮಗೂ ಉಪಯೋಗ ಆಗ್ಬೋದು, ಅದಕ್ಕೆ ತಿಳಿಸ್ತಾ ಇದ್ದೀನಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವನಿಗೆ ಖುಷಿಯಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ನನ್ನ ಖುಷಿ ನೋಡಿ ಅವನು ಖುಷಿಯಾಗಿದ್ದಾನೆ. ನನಗೆ ಹೊರಗಡೆದು ಶುಗರು ಜಂಕ್ಸ್ ಅವಾಯ್ಡ್ ಮಾಡಿ ಏನಾದರೂ ಹೆಲ್ತಿಯಾಗಿರೋದು ಕೊಟ್ಟರೆ ನನಗೆ ನನ್ನ ಮೇಲೆ ಪ್ರೌಡ್ ಆಗುತ್ತೆ. ಹಾಗೆ ಎಲ್ಲ ತಾಯಂದಿರು ಅಲ್ವಾ. ಸೊ ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು.